ನಮಸ್ಕಾರ ಎಲ್ಲರಿಗೂ ಡಿವೈನ್ ಗೋಡೆಸ್ಟ್ ಆರೋಗ್ಯ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಏನು ಬದಲಾಗ್ತಾ ಇದೆ, ಯಾವ ರೀತಿ ಬದಲಾಗ್ತಾ ಇದೆ, ಅದು ಯಾವ ರೀತಿ ನಿಮಗೆ ಉಪಯೋಗ ಆಗುತ್ತೆ ಈ ಬದಲಾವಣೆಗಳು, ಅದೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳ ಬಗ್ಗೆ. ಆಲ್ರೈಟ್, ಸೊ ಶುರು ಮಾಡೋಣ ಇವತ್ತು. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಹೇಗೆ ಅದು ನಿಮಗೆ ಉಪಯೋಗ ಆಗುತ್ತೆ, ಅದು ಇವತ್ತಿನ ರೀಡಿಂಗ್. ಸೊ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಕಾರ್ಡ್ ಬಂದು ಬಿ ಸ್ಪಿರಿಟ್ ಮತ್ತು ಪೊಮೊಗ್ರಾನೆಟ್ ಇದೆ. ಸೊ ಎರಡೂ ಬಂದು ನಮ್ಮ ಜೀವನದಲ್ಲಿ ಪ್ರೋಗ್ರೆಸ್ನ ಸಂಕೇತ ಅಂದರೆ ನಾವು ಮುಂದೆ ನೆಕ್ಸ್ಟ್ ಸ್ಟೆಪ್ಗೆ, ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಪೊಸಿಷನ್ಗೆ ಅಥವಾ ನೆಕ್ಸ್ಟ್ ಚಾಪ್ಟರ್ಗೆ, ನೆಕ್ಸ್ಟ್ ಲೈಫ್ ಪಾರ್ಟ್ನರ್ಗೆ ಅಥವಾ ವಾಟ್ ಎವರ್ ನಮ್ಮ ಜೀವನದಲ್ಲಿ ಈಗ ಪ್ರಸ್ತುತವಾಗಿ ಎಲ್ಲಿ ನಾವು ಸ್ಟ್ಯಾಗ್ನೆಂಟ್ ಇದ್ದೀವಿ ಅಥವಾ ನಾವು ಇರೋ ಜಾಗದಲ್ಲೇ ತುಂಬ ಕಾಲದಿಂದ ಇದ್ದೀವಿ. ಸೊ ವಿ ನೀಡ್ ಸಮ್ ಕೈಂಡ್ ಆಫ್ ಚೇಂಜಸ್, ಸಮ್ ಕೈಂಡ್ ಆಫ್ ಮೂವ್ಮೆಂಟ್ ಅಂತ. ಅಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಆ ಮೂವ್ಮೆಂಟ್ನ ತರ್ತಾ ಇದೆ ಮತ್ತು ಆ ಬ್ಯುಸಿನೆಸ್ನ ತರ್ತಾ ಇದೆ. ಸ್ಟ್ಯಾಗ್ನೆನ್ಸಿ ಇದ್ದರೆ ಅಂದರೆ ಹೆಚ್ಚಾಗಿ ಏನೂ ಆಗ್ತಾ ಇಲ್ಲ ಜೀವನದಲ್ಲಿ. ಸೊ ಆ ಒಂದು ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಈ ಬಿ ಮತ್ತು ಪೊಮೊಗ್ರಾನೆಟ್ ಎರಡೂ ಸೇರಿ. ಮತ್ತು ಪೊಮೊಗ್ರಾನೆಟ್ ಬಂದು ದಾಳಿಂಬೆ ಹಣ್ಣು ಈ ಕಾರ್ಡಲ್ಲಿ ಇರುವಂಥದ್ದು. ಅದು ನಮ್ಮ ಫರ್ಟಿಲಿಟಿಗೆ ಸಂಕೇತ. ಫಾರ್ ಎಕ್ಸಾಂಪಲ್ ನೀವು ಇಫ್ ಯು ವಾಂಟ್ ಟು ಬಿ ಅ ಪೇರೆಂಟ್ಸ್, ಸೊ ಈ ಸಮಯದಲ್ಲಿ ನೀವು ಕನ್ಸೀವ್ ಆಗೋದಕ್ಕೆ ತುಂಬ ಒಳ್ಳೆ ಪೀರಿಯಡು. ನೀವು ಕನ್ಸೀವ್ ಆಗಬೇಕಂತ ಅಂದ್ಕೊಳ್ತಿದ್ರೆ ಸೊ ನೆಕ್ಸ್ಟ್ 6 months ಇಸ್ ವೆರಿ ಗುಡ್ ಫಾರ್ ಯು ಅಂತ ಈಸ್ ವಾಟ್ ಐಮ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಈ ಪರ್ಟಿಕ್ಯುಲರ್ ಕಾರ್ಡ್ ಮುಖಾಂತರ, ನಿಮ್ಮ ಎನರ್ಜಿ ಮುಖಾಂತರ ಯು ಆರ್ ಗೋಯಿಂಗ್ ಟು ಬಿ ವೆರಿ ಬ್ಯುಸಿ ಆಲ್ಸೋ. ನೀವೇನನ್ನ ಮಾಡ್ತಿದ್ದೀರಾ ಆ ಒಂದು ಡೈರೆಕ್ಷನಲ್ಲಿ ಬ್ಯುಸಿ ಆಗೋ ಥರ ಇದೆ. ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಬ್ಯುಸಿ ಅಂತ ಹೇಳ್ತಾ ಇರೋದು. ಸೊ ಪ್ರೊಡಕ್ಟಿವ್ ಆಗ್ತಾ ಇದ್ದೀರಾ, ಬ್ಯುಸಿ ಆಗ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಪಡೆಯೋದಕ್ಕೆ ಬೇಕಾಗಿರುವಂಥ ಆ್ಯಕ್ಷನ್ಸ್ನ ತಗೊಳ್ತಾ ಇದ್ದೀರಾ. ಮತ್ತು ಬಿ ಆಲ್ಸೋ ಬಂದು ಟೀಮ್ ವರ್ಕ್. ನಿಮ್ಮ ಫ್ಯಾಮಿಲಿ ಜೊತೆ ಹೊಂದಾಣಿಕೆ ಇಂಪ್ರೂವ್ ಆಗ್ತಾ ಇರ್ಬೋದು, ಅಥವಾ ಯು ಆರ್ ವರ್ಕಿಂಗ್ ಇನ್ ಅ ಟೀಮ್. ಯಾವುದಾದ್ರೂ ಪ್ರಾಜೆಕ್ಟನ್ನು ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡಬೇಕಂತಿದ್ರೆ ಅಥವಾ ಅದನ್ನು ಇನಿಷಿಯೇಟ್ ಮಾಡಬೇಕಂತಿದ್ರೆ ಬೇಕಾಗಿರುವಂಥ ಟೀಮ್ ಎಫರ್ಟ್, ಟೀಮ್ ಸಪೋರ್ಟ್ ನಿಮಗೆ ಸಿಗ್ತಾ ಇರೋ ಥರ ಇದೆ. ಕೆಲವ್ರಿಗೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮಗೆ ಬೇಕಾಗಿರುವಂಥ ಸಪೋರ್ಟ್ ನಿಮಗೆ ಸಿಗ್ತಾ ಇರೋ ಥರ ಇದೆ. ಸೊ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಆ ಸ್ಟ್ಯಾಗ್ನೆನ್ಸಿಯಿಂದ, ಸ್ಲೋನೆಸ್ಸಿಂದ ಈ ಬ್ಯುಸಿ ಲೈಫ್ಗೆ ಮೂವ್ ಆಗ್ತಾ ಇರೋವಂಥದ್ದು, ಪ್ರೊಡಕ್ಟಿವ್ ಲೈಫ್ಗೆ ಮೂವ್ ಆಗ್ತಾ ಇರೋವಂಥದ್ದು, ಮತ್ತು ನಿಮಗೆ ಬೇಕಾಗಿರುವಂಥದ್ದನ್ನು ಅಚೀವ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ನ ತಗೊಳ್ತಾ ಇರೋವಂಥದ್ದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಈ ಎನರ್ಜೀಸ್ ಎಲ್ಲ ಐ ಥಿಂಕ್ ನಿಮ್ಮ ಲೈಫಲ್ಲಿ ತುಂಬ ಸ್ಲೋ ಇದ್ದಿರ್ಬೋದು, ಅಥವಾ ನೀವು ಅಂದ್ಕೊಂಡಿರುವಂಥ ಪ್ರೊಡಕ್ಟಿವಿಟಿ ಅಥವಾ ಸಕ್ಸಸ್ ಸಿಗದೆ ಇರ್ಬೋದು. ಸೊ ರೈಟ್ ನೌ ದ ಎನರ್ಜೀಸ್ ಆರ್ ಇಂಪ್ರೂವಿಂಗ್ ನಿಮ್ಮ ಫೇವರಲ್ಲಿ. ಆ್ಯಂಡ್ ಆಲ್ಸೋ ಪೊಮೊಗ್ರಾನೆಟ್ ಬಂದು ಹೈ ಪ್ರಿಸ್ಟಸ್ ಎನರ್ಜಿ ಕೂಡ ತೋರಿಸ್ತಾ ಇರೋದು, ಡಿವೈನ್ ಫೆಮಿನನ್ ಎನರ್ಜಿ, ಗಾಡೆಸ್ ಎನರ್ಜಿ ಕೂಡ ತೋರಿಸ್ತಾ ಇರೋದು. ಸೊ ಯು ಆರ್ ಅಟ್ರಾಕ್ಟಿಂಗ್ ಸಮಥಿಂಗ್ ವಂಡರ್ಫುಲ್. ನಿಮ್ಮ ಜೀವನದಲ್ಲಿ ನಿಮ್ಮ ಎನರ್ಜಿ ಇಂಪ್ರೂವ್ ಆಗ್ತಾ ಯು ಆರ್ ಅಟ್ರಾಕ್ಟಿಂಗ್ ಸಮಥಿಂಗ್ ಬ್ಯೂಟಿಫುಲ್, ಸಮಥಿಂಗ್ ಬೋಲ್ಡ್, ಸಮಥಿಂಗ್ ಮಿಸ್ಟೀರಿಯಸ್ ನಿಮ್ಮ ಲೈಫಲ್ಲಿ, ವಿಚ್ ಈಸ್ ವಂಡರ್ಫುಲ್. ಎಷ್ಟೊಂದು ಎಕ್ಸ್ಪೆಕ್ಟೆಡ್ ಅಟ್ರಾಕ್ಷನ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಅಟ್ರಾಕ್ಷನ್ ಇದೆ ನಿಮ್ಮ ಜೀವನದಲ್ಲಿ ಈ ಮೊಮೆಂಟಲ್ಲಿ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಸಪೋರ್ಟ್ ಯು ನೀವು ಬೆಳೆಯೋದಕ್ಕೆ. ಇನ್ನು ಕೆಲವ್ರಿಗೆ ನಿಮ್ಮಲ್ಲಿ ಆಗ್ತಾ ಇರೋಂಥ ಚೇಂಜಸ್ಗಳು, ನಿಮ್ಮ ಸ್ಕಿನ್ ಇಂಪ್ರೂವ್ ಆಗ್ತಾ ಇರ್ಬೋದು, ನಿಮ್ಮ ಓವರ್ ಆಲ್ ಹ್ಯಾಪಿನೆಸ್ ಇಂಪ್ರೂವ್ ಆಗ್ತಾ ಇರೋ ಥರ ಇದೆ. ನ್ಯೂ ಆಪರ್ಚುನಿಟೀಸ್
ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ನಿಮ್ಮ ಗ್ರೂಪಿಗೆ ಬಂದಿರೋ ಅಂಥದ್ದು. ಪ್ರತಿಯೊಂದು ಕಾರ್ಡ್ಸೂ ಈ ಕಾರ್ಡ್ ಬಂದು ಹ್ಯಾಪಿನೆಸ್ನ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ದಿಸ್ ಲೇಡಿ ಬಕ್ ಈಸ್ ಟಾಕಿಂಗ್ ಅಬೌಟ್ ಗುಡ್ ಲಕ್. ಸೊ ಸಮ್ ಕೈಂಡ್ ಆಫ್ ಗುಡ್ ಲಕ್ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ ಹೊಸ ಆಪರ್ಚುನಿಟೀಸ್ನ ಮತ್ತು ಗುಡ್ ಲಕ್ನ, ನೀವು ಖುಷಿಯಾಗಿರೋದಕ್ಕೆ ಬೇಕಾಗಿರುವಂತಹ ಸಿಚುವೇಶನನ್ನು, ಸಂದರ್ಭನ ನೀವು ಕ್ರಿಯೇಟ್ ಮಾಡ್ತಾ ಇರೋ ಥರ ಇದೆ. ಸೊ ನಿಮ್ಮ ಸ್ಕಿನ್ನು, ನಿಮ್ಮ ಹೆಲ್ತು, ನಿಮ್ಮ ಓವರಾಲ್ ಔಟ್ಲುಕ್ ಬಂದು ಇಂಪ್ರೂವ್ ಆಗ್ತಾ ಇರೋ ಥರ ಇದೆ. ಅಥವಾ ಅಟ್ಲೀಸ್ಟ್ ಆಗ್ತಾ ಇರೋಂಥ ಬದಲಾವಣೆಗಳು ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ನ ತರುತ್ತೆ, ಫಿಸಿಕಲ್ ಇಂಪ್ರೂವ್ಮೆಂಟ್ನ. ನಿಮ್ಮ ಓವರಾಲ್ ದ ವೇ ಯು ಲುಕ್, ನೀವು ಯಾವ ರೀತಿ ಪ್ರಪಂಚಕ್ಕೆ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಇಟ್ ಈಸ್ ಮೋರ್ ಅಟ್ರಾಕ್ಟಿವ್ ಅನ್ನೋ ಥರ ಇದೆ. ನಿಮ್ಮ ಅಟ್ರಾಕ್ಷನ್ ಫ್ಯಾಕ್ಟರ್ ಇಂಪ್ರೂವ್ ಆಗ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಸೊ ವಿಚ್ ಈಸ್ ಗೋಯಿಂಗ್ ಟು ಅಟ್ರಾಕ್ಟ್ ಈವನ್ ಮೋರ್ ಗುಡ್ ಲಕ್, ಅಬಂಡೆನ್ಸ್ ಆರ್ ನ್ಯೂ ಆಪರ್ಚುನಿಟೀಸ್. ಸೊ ದೆರ್ ಇಸ್ ಲಾಟ್ ಆಫ್ ಥಿಂಗ್ಸ್. ಗ್ರೂಪ್ ನಂಬರ್ 1 ಲೈಕ್ ಈ ಬಿ ಬಂದು ಪ್ರೊಡಕ್ಟಿವಿಟಿ, ಮತ್ತು ಈ ಕಾರ್ಡ್ ಬಂದು ಹ್ಯಾಪಿನೆಸ್, ಈ ಕಾರ್ಡ್ ಬಂದು ಗುಡ್ ಲಕ್. ದಿಸ್ ಇಸ್ ಅ ಪವರ್ಫುಲ್ ಕಾಂಬಿನೇಷನ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋಂಥ ಬದಲಾವಣೆಗಳು. ನೀವು ಇನ್ನೂ ನೋಟಿಸ್ ಮಾಡ್ತಿಲ್ಲ ಇನ್ನು ಈ ಎನರ್ಜಿನ ಅಂತಂದರೆ ಇಟ್ ಈಸ್ ಕಮಿಂಗ್, ಇಟ್ ಈಸ್ ಟುವರ್ಡ್ಸ್ ನಿಮ್ಮ ಕಡೆಗೆ ಇದು ಬರ್ತಾ ಇರೋವಂಥ ಎನರ್ಜಿ. ನೀವು ಈ ಚೇಂಜಸ್ನ ಸ್ಲೋ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಕೆಲವ್ರಿಗೆ ಡಯಟ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ಬೋದು, ಕೆಲವ್ರಿಗೆ ವಾಕಿಂಗಿಗೆ ಹೋಗೋಕ್ಕೆ ಶುರು ಮಾಡಬೇಕಂತ ಅನ್ನಿಸ್ಬೋದು, ಕೆಲವ್ರಿಗೆ ಲೆಮನ್ ವಾಟರ್ ಕುಡಿಬೇಕು ಅಂತ ಅನ್ನಿಸ್ಬೋದು, ಕೆಲವರು ಡಯಟಿಷನನ್ನು ಕನ್ಸಲ್ಟ್ ಮಾಡಬೇಕು ಅಂತ ಅನ್ನಿಸ್ಬೋದು. ದೆರ್ ಇಸ್ ಅ ಗ್ಲೋ ಅಪ್. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ದೆರ್ ಇಸ್ ಫಿಸಿಕಲ್ ಗ್ಲೋ ಅಪ್, ಎಕ್ಸ್ಟೀರಿಯರ್ ಗ್ಲೋ ಅಪ್. ನಿಮ್ಮ ಐ ಕೀಪ್ ಸೀಯಿಂಗ್ ನಿಮ್ಮ ಸ್ಕಿನ್ ಇಂಪ್ರೂವ್ ಆಗ್ತಾ ಇರೋದು. ಲೈಕ್ ಇಟ್ ಫೀಲ್ಸ್ ಗುಡ್, ಎನರ್ಜೆಟಿಕ್. ನಿಮ್ಮ ಎನರ್ಜಿ ಲೆವೆಲ್ ಇಂಪ್ರೂವ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ರಿಲೀಫ್. ಈ ಪರ್ಟಿಕ್ಯುಲರ್ ಎನರ್ಜಿ ಈ ಕಾರ್ಡ್ಸ್ಗೆ ನಿಮಗೆ ಕನೆಕ್ಟ್ ಮಾಡಿದಾಗ ಐ ಫೀಲ್ ಕೈಂಡ್ ಆಫ್ ಅ ರಿಲೀಫ್, ಒಂಥರ ಸಮಾಧಾನ ಥರ. ಓಕೆ, ಫೈನಲಿ ಮೂವ್ಮೆಂಟ್ ಶುರುವಾಗಿದೆ, ಫೈನಲಿ ಐ ಆಮ್ ಸೀಯಿಂಗ್ ಚೇಂಜಸ್, ಫೈನಲಿ ಇಟ್ ಈಸ್ ಇಂಪ್ರೂವಿಂಗ್. ಓಕೆ, ಫೈನಲಿ ಈ ಆಪರ್ಚುನಿಟಿ ಬರ್ತಾ ಇದೆ, ಫೈನಲಿ ಯಾರ ಜೊತೆ ಕನೆಕ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇದೆ. ಸೊ ದೆರ್ ಇಸ್ ದಿಸ್ ರಿಲೀಫ್, ಒಂಥರ ಇಂಟರಿಮ್ ರಿಲೀಫ್ ಅನ್ನೋ ಥರ. ಲೈಕ್ ಓ ಮೈ ಗಾಡ್, ಎಸ್ ಇಟ್ ಈಸ್ ಹ್ಯಾಪನಿಂಗ್ ಅನ್ನೋ ಥರ ಇದೆ ಈ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಲ್ಸೋ ಕೆಲವರು ವೆಕೇಷನ್ ತೊಗೊಳ್ತಾ ಇರೋ ಥರ ಇದೆ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋ ಬದಲಾವಣೆಗಳು, ಕೆಲವರು ಆ್ಯಕ್ಟಿವ್ ಆಗಿ ಬ್ರೇಕ್ ತೊಗೊಳ್ಬೋದು, ವೆಕೇಷನಿಗೆ ಹೋಗ್ಬೋದು ಒಂದು 3-4 ಡೇಸ್, ಅಥವಾ ಯಾವುದಾದ್ರೂ ಮನೆಗೆ ಹೋಗಿಲ್ಲ ತುಂಬ ದಿನದಿಂದ, ಯು ಆರ್ ಟೇಕಿಂಗ್ ಅ ಬ್ರೇಕ್. ಅಥವಾ ನೀವು ನಿಮ್ಮ ಸೆಪ್ರೇಟ್ ಇದ್ದರೆ ನಿಮ್ಮ ಫ್ಯಾಮಿಲಿನ ವಿಸಿಟ್ ಮಾಡೋಕ್ಕೆ ಹೋಗ್ಬೋದು, ಅಥವಾ ಬೇರೆ ಕಂಟ್ರಿನಲ್ಲಿದ್ದರೆ ವಾಪಸ್ ನಿಮ್ಮ ಫ್ಯಾಮಿಲಿನ ಮೀಟ್ ಮಾಡೋದಕ್ಕೆ ಹೋಗ್ಬೋದು. ಯು ಆರ್ ಟೇಕಿಂಗ್ ಕೈಂಡ್ ಆಫ್ ಅ ಬ್ರೇಕ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಶುರು ಆಗೋದಕ್ಕೆ ಮುಂಚೆ. ದಟ್ ಈಸ್ ಆಲ್ಸೋ ಇಂಪ್ರೂವಿಂಗ್ ನಿಮ್ಮ ಎನರ್ಜಿನ, ನಿಮ್ಮ ಮೂಡ್ನ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ. ಬಟ್ ಯು ಆರ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ನಿಮಗೆ ಖುಷಿ ಕೊಡುವಂಥದ್ದು ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಆ್ಯಕ್ಷನ್ಗಳು ತೊಗೊಳ್ಬೇಕು ಅಂತ ಅನ್ನಿಸ್ಬೋದು ಈ ಸಮಯದಲ್ಲಿ. ಸೊ ಓವರಾಲ್ ಆಗಿ ನಿಮ್ಮ ಲೈಫಲ್ಲಿ ಈಗ ಆಗ್ತಾ ಇರೋಂಥ ಬದಲಾವಣೆಗಳು, ನಿಮ್ಮ ಎನರ್ಜಿ ಇಂಪ್ರೂವ್ ಆಗ್ತಾ ಇರೋದು, ನಿಮ್ಮ ಮೂಡ್ ಇಂಪ್ರೂವ್ ಆಗ್ತಾ ಇರೋದು, ಮತ್ತು ನಿಮ್ಮ ದ ಅಟ್ರಾಕ್ಷನ್ ಈಸ್ ಇಂಪ್ರೂವಿಂಗ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ದ ಫಿಸಿಕಲ್ ಅಟ್ರಾಕ್ಷನ್, ದ ವೇ ಯು ಲುಕ್, ನಿಮ್ಮ ಸ್ಕಿನ್ ಹೆಲ್ತ್ ಇರ್ಬೋದು, ರೇಡಿಯನ್ಸ್ ಇರ್ಬೋದು, ಗ್ಲೋ ಅಪ್ ಇರ್ಬೋದು. ಇಟ್ ಫೀಲ್ಸ್ ಲೈಕ್ ಓವರಾಲ್ ಆಗಿ ಯು ವಿಲ್ ಸ್ಟಾರ್ಟ್ ಟು ಗ್ಲೋ. ಜನರು ನಿಮ್ಮನ್ನ ಏನು ಡಿಫ್ರೆಂಟಾಗಿ ಇದೆ ಅನ್ನೋ ಥರ ನಿಮ್ಮನ್ನ ನೋಡ್ತಾನೆ ಇರ್ಬೋದು. ಏನೋ ಒಂಥರ ಬದಲಾವಣೆ ಇದೆಯಲ್ಲ ಇವರಲ್ಲಿ ಅನ್ನೋ ಥರ. ನಿಮಗೂ ಗೊತ್ತಿಲ್ಲ ಏನು ಬದಲಾವಣೆ, ಅವ್ರಿಗೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಬಟ್ ದೆರ್ ಇಸ್ ಕೈಂಡ್ ಆಫ್ ಚಿಯರ್ಫುಲ್ನೆಸ್ ನಿಮ್ಮ ಒಳಗಡೆ, ಆ ಇನ್ನರ್ ಚೈಲ್ಡ್ ಆ್ಯಕ್ಟಿವೇಟ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಯು ಆರ್ ಫೀಲಿಂಗ್ ರಿಯಲಿ ಗುಡ್ ಆ್ಯಂಡ್ ಹ್ಯಾಪಿ. ನಿಮ್ಮಲ್ಲಿ ಈಗ ಈ ಚೇಂಜಸ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ, ನೋಟಿಸ್ ಮಾಡ್ತಾ, ಆ್ಯಂಡ್ ಯು ಆರ್ ರಿಯಲಿ ಮೂವಿಂಗ್ ಟು ಅ ಬೆಟರ್ ಪ್ಲೇಸ್ ಅನ್ನಿಸ್ತಾ ಇರೋ ಥರ ಇದೆ. ಮೆಂಟಲಿ ಯು ಆರ್ ಶಿಫ್ಟಿಂಗ್ ಅ ಲಾಟ್ ಆ್ಯಂಡ್ ಯು ಆರ್ ಲೈಕಿಂಗ್ ಇಟ್. ಈ ಶಿಫ್ಟ್ ಎಲ್ಲ ನಿಮಗೆ ಲೈಕ್ ಇಟ್ ಈಸ್ ಎಕ್ಸೈಟಿಂಗ್. ನಿಮಗೆ ಆ ಎಕ್ಸೈಟ್ಮೆಂಟನ್ನ ಮತ್ತೆ ತರ್ತಾ ಇರೋ ಥರ ಇದೆ. and also bee spirit bandu, it talks about honey, the sweetness, the romance, the family, the group, friends, get-togethers, vacations, break, relaxation, and also life, the quality improve ಆಗ್ತಾ ಇರೋದು. ಸೊ ಎಲ್ಲರಿಗೂ ಎಲ್ಲನೂ ಆಗಬೇಕಂತಲ್ಲ, ಬಟ್ ಕೆಲವೊಂದು ಡೆಫಿನೆಟ್ ಆಗಿ ಆ ಸ್ವೀಟ್ನೆಸ್ ಇಂಪ್ರೂವ್ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ರೈಟ್ ನಾವು ನಿಮ್ಮಲ್ಲಿ ಆಗ್ತಾ ಇರೋವಂಥ ಬದಲಾವಣೆಗಳು ಈಸ್ ಬ್ರಿಂಗಿಂಗ್ ಅ ಲಾಟ್ ಆಫ್ ಸ್ವೀಟ್ನೆಸ್ ಇನ್ ಟು ಯುವರ್ ಲೈಫ್. ನಿಮ್ಮ ಜೀವನಕ್ಕೆ ಆ ಸಿಹಿನ ತರ್ತಾ ಇರೋ ಥರ ಇದೆ. ತುಂಬ ಸ್ಲೋ ಇದ್ದರೆ, ತುಂಬ ಸ್ಟ್ಯಾಗ್ನೆಂಟ್ ಇದ್ದರೆ, ತುಂಬ ಬೋರಿಂಗ್ ಆಗಿದ್ದರೆ ಲೈಫು ಸ್ವಲ್ಪ ಎಕ್ಸೈಟ್ಮೆಂಟನ್ನ ತರ್ತಾ ಇರೋ ಥರ ಇದೆ.
ವಿ ಹ್ಯಾವ್ 5 of wands. 5 of wands ಬಂದು ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಪ್ರಾಬ್ಲಮ್ಮು, ಜನರ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಅಥವಾ ನಮ್ಮ ಒಳಗಡೆ ನಮಗೇನೆ ಎಷ್ಟೊಂದು ಡಿಸ್ಟರ್ಬೆನ್ಸಸ್ ಇರ್ಬೋದು, ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಸ್ವಲ್ಪ ಕಳವಳದಲ್ಲಿರ್ಬೋದು. ಆ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ನಿಮ್ಮ ಲೈಫಲ್ಲಿ ಗ್ರೂಪ್ ನಂಬರ್ 1. ಆ ಇಂಟರ್ನಲ್ ಸ್ಟ್ರಗಲ್, ಇಂಟರ್ನಲ್ ನೆಗೆಟಿವ್ ಟಾಕ್, ನೆಗೆಟಿವ್ ಚಾಟರ್, ನೆಗೆಟಿವ್ ಡೈಲಾಗ್, ಇದನ್ನೆಲ್ಲ ಈ ಒಂದು ಏರಿಯಾನಲ್ಲೂ ಕೂಡ ತುಂಬ ಇಂಪ್ರೂವ್ ಆಗ್ತಾ ಇದೆ ಅಥವಾ ಬದಲಾಗ್ತಾ ಇದೆ ಜೀವನನ. Ten of Cups. Look at that. 5 of Wands in the 10 of Cups. ಈ ಕಾರ್ಡ್ ಬಂದು ಫೈಟು, ಪ್ರಾಬ್ಲಮ್ಮು, ಏನು ಮಾಡಬೇಕಂತ ಗೊತ್ತಿಲ್ಲ, ವಿ ಆರ್ ಸ್ಟ್ರಗ್ಲಿಂಗ್ ಅ ಲಾಟ್ ಈ ಕಾರ್ಡಲ್ಲಿ. ಬಟ್ ಈ ಕಾರ್ಡಲ್ಲಿ ವಿ ಹ್ಯಾವ್ ಹಾರ್ಮನಿ, ಸಿಂಫನಿ, ರಿದಮ್, ದ ಮ್ಯೂಸಿಕ್ ನಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ 10 of Cups ಬಂದು ಫ್ಯಾಮಿಲಿ ಹಾರ್ಮನಿ. ರಿಲೇಷನ್ಶಿಪ್ಗಳಲ್ಲಿ ತೊಂದರೆ ಇದ್ದರೆ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಆಗ್ತಾ ಇರೋ ಬದಲಾವಣೆಗಳು, ಯು ಆರ್ ಫೈಂಡಿಂಗ್ ಬ್ಯಾಲೆನ್ಸ್ ರಿಲೇಷನ್ಶಿಪ್ಪಲ್ಲಿ. ಆ ಸ್ವೀಟ್ನೆಸ್ ಇನ್ ದ ರಿಲೇಷನ್ಶಿಪ್ ನಾವು ಆಲ್ರೆಡಿ ಹೇಳಿರ್ತಾರ ವಿತ್ ದ ಬಿ ಆ್ಯಂಡ್ ದ ಹನಿ. ಲೈಫಲ್ಲಿ ಆ ಸ್ವೀಟ್ನೆಸ್ ಜಾಸ್ತಿ ಆಗ್ತಾ ಇರೋದು. ವಿ ಹ್ಯಾವ್ 2 of Cups, 10 of Cups. ಎಲ್ಲ ಆ ಸ್ವೀಟ್ನೆಸ್, ಆ ಆಲ್ಕಮಿ, ಈ ರಿಲೇಷನ್ಶಿಪ್ಪಲ್ಲಿ ಬೇಕಾಗಿರುವಂಥ ರೊಮ್ಯಾನ್ಸ್ ಇರ್ಬೋದು, ಇಟ್ ಈಸ್ ಆಲ್ ಇಂಪ್ರೂವಿಂಗ್. ನಿಮ್ಮ ಜೀವನದಲ್ಲಿ ಓವರಾಲ್ ಆಗಿ ರಿಲೇಷನ್ಶಿಪ್ ವೈಸ್ ಎಸ್ಪೆಷಲಿ ಇಟ್ ಈಸ್ ಇಂಪ್ರೂವಿಂಗ್. ಕೆಲವರು ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್ ಆರ್ ನೆಕ್ಸ್ಟ್ ಚಾಪ್ಟರ್ ಆಫ್ ಯುವರ್ ಲೈಫ್ ಯು ಆರ್ ಅಟ್ರಾಕ್ಟಿಂಗ್ ಅ ಲೈಫ್ ಪಾರ್ಟ್ನರ್, ಸಂಬಡಿ ಯಾರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋ ಥರ ಅಥವಾ ನಿಮಗೆ ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಳೋ ಥರ. ಯು ಆರ್ ಅಟ್ರಾಕ್ಟಿಂಗ್ ಸೋಲ್ಮೇಟ್ ಆರ್ ಸಮ್ ಕೈಂಡ್ ಆಫ್ ನ್ಯೂ ಪಾರ್ಟ್ನರ್ಶಿಪ್ ಆರ್ ನ್ಯೂ ರಿಲೇಷನ್ಶಿಪ್ ಆರ್ ನ್ಯೂ ಫ್ರೆಂಡ್ಶಿಪ್ ಅಥವಾ ನ್ಯೂ ಪಾರ್ಟ್ನರ್. ನಿಮ್ಮ ಬಿಸ್ನೆಸ್ ಇದ್ದರೆ ಹೊಸ ಬಿಸ್ನೆಸ್ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು, ಇನ್ವೆಸ್ಟರ್ನ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು. ಬಟ್ ಯುವರ್ ಓವರ್ ಆಲ್ ಆಗಿ ಯುವರ್ ಲೈಫ್ ಈಸ್ ಇಂಪ್ರೂವಿಂಗ್. ಆ ಹಾರ್ಮನಿ, ಬ್ಯಾಲೆನ್ಸ್ ಬಂದು ರೆಸ್ಟೋರ್ ಆಗ್ತಾ ಇರೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ 2 of Wands. ದಿಸ್ ಈಸ್ ಎಕ್ಸ್ಪೆಕ್ಟೇಷನ್, ಲೈಕ್ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್, ಕ್ಯೂರಿಯಾಸಿಟಿ. ಓಕೆ, ಎಲ್ಲ ಬದಲಾಗ್ತಾ ಇರೋದನ್ನು ನೀವು ನೋಡ್ತಾ ಇರೋದು, ಲೈಕ್ ಯು ಕ್ಯಾನ್ ಫೀಲ್, ಯು ಕ್ಯಾನ್ ಟೇಸ್ಟ್ ಈ ಚೇಂಜಸ್ಸು ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ಮತ್ತು ಇದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಅಂದರೆ ಯು ಆರ್ ವೆರಿ ಆಪ್ಟಿಮಿಸ್ಟಿಕ್. ನನಗೆ ಗೊತ್ತು ಇದು ಸಾಧ್ಯ ಅಂಥೇಳಿ, ನನಗೆ ಗೊತ್ತು ಇದನ್ನು ಅಚೀವ್ ಮಾಡೋಕ್ಕಾಗತ್ತೆ ಅಂತ ಹೇಳಿ, ನನಗೆ ಗೊತ್ತು ಯೂನಿವರ್ಸ್ ನನಗೆ ಸಪೋರ್ಟಿವ್ ಆಗಿ ನಿಂತಿದೆ ಅಂತ ಹೇಳಿ. ನಾನು ಯಾವುದ್ರ ಬಗ್ಗೆನೂ ಇಷ್ಟೊಂದು ಓವರ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದು ನಂದು ಅಂತ ಆಲ್ರೆಡಿ ಡಿಸೈಡ್ ಆಗಿದೆ, ಅದು ಯಾರು ಏನೇ ಮಾಡಿದರೂ ನನಗೆ ಅಂತ ಅದು ಬಂದೇ ಬರುತ್ತೆ, ಇದಾಗೇ ಆಗುತ್ತೆ ಅನ್ನೋ ಥರ. ದೆರ್ ಇಸ್ ದಿಸ್ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್. ಈ ಕಾರ್ಡಲ್ಲಿ ದೆರ್ ಇಸ್ ಲಾಡ್ ಆಫ್ ನೆಗೆಟಿವ್ ಎನರ್ಜಿ, ಲಾಡ್ ಆಫ್ ನೆಗೆಟಿವ್ ಸೆಲ್ಫ್ ಟಾಕ್. ಹೊರಗಡೆಯಿಂದ ಕೂಡ ದೆರ್ ಇಸ್ ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಕಾಮೆಂಟ್ರಿ ಹೊರಗಡೆಯಿಂದ. ದಿಸ್ ಇಸ್ ಡಿಸ್ಟರ್ಬ್ಡ್ ಕಾರ್ಡ್. ಓಕೆ, ಈ ಕಾರ್ಡಲ್ಲಿ ಬಂದು ದೆರ್ ಇಸ್ ಲಾಡ್ ಆಫ್ ಡಿಸ್ಟರ್ಬೆನ್ಸ್. ಬಟ್ ಆ ಎನರ್ಜಿ ಬಂದು ಶಿಫ್ಟ್ ಆಗ್ತಾ ಯು ಆರ್ ಬಿಕಮಿಂಗ್ ಆಪ್ಟಿಮಿಸ್ಟಿಕ್. ನಿಮ್ಮಲ್ಲಿ ಆಗ್ತಾ ಇರುವಂಥ ನೆಕ್ಸ್ಟ್ ಚೇಂಜಸ್ ನಿಮ್ಮ ಲೈಫಲ್ಲಿ ಯು ಆರ್ ಬಿಕಮಿಂಗ್ ಆಪ್ಟಿಮಿಸ್ಟಿಕ್. ಓಕೆ, ಸೊ ಯು ಆರ್ ರಿಯಲಿ ಲೈಕಿಂಗ್ ಇಟ್. ನಿಮ್ಮ ಬಗ್ಗೆ ನಿಮಗೆ ಒಂಥರ ಖುಷಿ ಆಗ್ತಾ ಇರೋ ಥರ ಇದೆ. ಯು ವಿಲ್ ಫೀಲ್ ಮೋಟಿವೇಟೆಡ್. ನಿಮ್ಮಲ್ಲಿ ಆಗ್ತಾ ಇರುವಂಥ ಈ ಬದಲಾವಣೆಗಳನ್ನು ನೋಡ್ತಾ ಯು ಫೀಲ್ ಇನ್ಸ್ಪೈರ್ಡ್. ಹೊಸದನ್ನು ಶುರು ಮಾಡೋದಕ್ಕೆ ಅಥವಾ ನೀವು ಮಾಡಬೇಕಾಗಿರುವಂಥ ಕೆಲಸನ ಮಾಡೋದಕ್ಕೆ ಅಥವಾ ಎಕ್ಸಸೈಸ್ನ ಶುರು ಮಾಡೋದಕ್ಕೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ, ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಯಾವುದಾದ್ರು ಹೊಸ ಪಾರ್ಟ್ನರ್ ಬೇಕಿದ್ರೆ ಬಿಸ್ನೆಸ್ಗೆ ಆ ಪಾರ್ಟ್ನರ್ನ ಇನ್ವೈಟ್ ಮಾಡೋದಕ್ಕೆ, ಈ ಹೊಸ ಸೋಲ್ಮೇಟ್ ಎನರ್ಜಿ ಅಥವಾ ಈ ಹೊಸ ರಿಲೇಷನ್ಶಿಪ್ನ ಇನ್ವೈಟ್ ಮಾಡೋದಕ್ಕೆ, ಅಥವಾ ನೆಕ್ಸ್ಟ್ ದಾರಿ ಏನು, ನೆಕ್ಸ್ಟ್ ಸ್ಟೆಪ್ ಏನು, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಯಾವ ರೀತಿ ಇರಬೇಕು ಅಂತ ಆಪ್ಟಿಮಿಸ್ಟಿಕ್ ಆಗಿ ಆಲೋಚನೆ ಮಾಡೋದಕ್ಕೆ ಯು ಆರ್ ರೆಡಿ ಫಾರ್ ದಿಸ್ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಲೈಫಲ್ಲಿ. ಸೊ ಡೆಫಿನೆಟ್ಲಿ ಈ ನೆಗೆಟಿವ್ ಎನರ್ಜಿ, ಸ್ಟ್ಯಾಗ್ನೆನ್ಸ್ ಎನರ್ಜಿ, ಕೈಂಡ್ ಆಫ್ ಡಿಸ್ಟರ್ಬ್ಡ್ ಎನರ್ಜಿಯಿಂದ ಯು ಆರ್ ಮೂವಿಂಗ್ ಟು ಹಾರ್ಮನಿ, ಬ್ಯಾಲೆನ್ಸ್, ಸಿಂಪ್ಲಿಸಿಟಿ, ಲವ್, ಸ್ವೀಟ್ನೆಸ್, and symphony and rhythm and music and honey. That is a different world. Group number 2, absolutely interesting. Look at the sun. Yeah, finally the sun is out. I think ನಿಮ್ಮ ಗ್ರೂಪಲ್ಲಿ ತುಂಬ ಟೈಮಿಂದ ಯು ಆರ್ ಫೀಲಿಂಗ್ ಲೋ ಆನ್ ಎನರ್ಜಿ, ಸ್ವಲ್ಪ ಟಯರ್ಡ್ನೆಸ್ಸು, ಫೆಟಿಗು, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ಲೈಕ್ ಮೋಟಿವೇಶನ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ,
ಸೊ ಐ ಆಮ್ ನಾಟ್ ರಿಯಲಿ ಹ್ಯಾಪಿ ಅನ್ನೋ ಥರ ಸ್ವಲ್ಪ ಗ್ರೇ ಝೋನಲ್ಲಿ ಇದ್ದಿರೋ ಥರ ಇದೆ ನಿಮ್ಮ ಪಾಸ್ಟ್ ಎನರ್ಜಿ. ಈಗ ಆಗ್ತಾ ಇರೋಂಥ ಬದಲಾವಣೆಗಳು ಬಂದು ಇಟ್ ಈಸ್ ರಿಮೂವಿಂಗ್ ಆ ಫಾಗಿನೆಸ್ನ, ಗ್ರೇನೆಸ್ನ, ಡಲ್ನೆಸ್ನ ರಿಮೂವ್ ಮಾಡಿ ಇಟ್ ಈಸ್ ಬ್ರಿಂಗಿಂಗ್ ಸಮ್ ಕಲರ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಇಟ್ ಲುಕ್ಸ್ ಲೈಕ್ ಯು ಆರ್ ಸ್ಲೈಟ್ಲಿ ಟಯರ್ಡ್. ಈ ರೀಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಇನ್ನೂ ಫ್ರಸ್ಟ್ರೇಷನಲ್ಲಿರ್ಬೋದು, ಸ್ವಲ್ಪ ಟಯರ್ಡ್ನೆಸ್ಸಲ್ಲಿರ್ಬೋದು, ಅಥವಾ ಈ ರೀಡಿಂಗಲ್ಲಿ ನೀವು ಹೋಪ್ಫುಲ್ಲಾಗಿ ಈ ಚೇಂಜಸ್ಗಳು ಒಳ್ಳೆ ಚೇಂಜಸ್ ಬರ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಹೋಪ್ಫುಲ್ಲಾಗಿ ನೋಡೋಕ್ಕೆ ಬಂದಿರ್ಬೋದು. ಸೊ ದಟ್ ಯು ಕ್ಯಾನ್ ಕಂಟಿನ್ಯೂ ನಿಮ್ಮ ಪಾತಲ್ಲಿ. ಸೊ ಲೈಕ್ ಯೂನಿವರ್ಸ್, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇರೋದು ದಿಸ್ ಇಸ್ ಅ ಕಾರ್ಡ್ ಆಫ್ ಟಯರ್ಡ್ನೆಸ್, ಬಟ್ ದ ಸ್ವೀಟ್ನೆಸ್ ಆರ್ ದ ಬ್ಯೂಟಿಫುಲ್ ಥಿಂಗ್ ನಿಮ್ಮ ಬಗ್ಗೆ ಗ್ರೂಪ್ ನಂಬರ್ 1, ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಏನೇ ಆದ್ರೂ ನೀವು ಅಷ್ಟು ಸುಲಭವಾಗಿ ನಿಮ್ಮ ಜೀವನನ ಬಿಟ್ಕೊಡೋದಿಲ್ಲ. ಸೊ ದ ಹೆಲ್ಪ್ ಇಸ್ ಕಮಿಂಗ್, ದ ಸಪೋರ್ಟ್ ಇಸ್ ಕಮಿಂಗ್. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಎನರ್ಜಿ, ನಿಮ್ಮ ಔಟ್ಲುಕ್ ಬದಲಾಗ್ತಾ ಇದೆ. ದೆರ್ ಇಸ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಗುಡ್ ಲಕ್ ನಿಮ್ಮ ಲೈಫಲ್ಲಿ. ದೆರ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಸಪೋರ್ಟ್, ಅನ್ಎಕ್ಸ್ಪೆಕ್ಟೆಡ್ ಗುಡ್ ಲಕ್, ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್. ಗ್ರೂಪ್ ನಂಬರ್ 1, I invite this unexpected blessings ಅಂತ ಕಮೆಂಟ್ ಮಾಡಿ ಕೆಳಗಡೆ, ಬಿಕಾಸ್ ಯು ಆರ್ ಅಟ್ರಾಕ್ಟಿಂಗ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ವಿಚ್ ಇಸ್ ಗುಡ್. ಒಳ್ಳೆ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸು, ಲೈಕ್ ಪ್ರಾಬ್ಲಮ್ಯಾಟಿಕ್ ಅಲ್ಲ. ಸೊ ರಿಯಲಿ ಗೆಟ್ ಎಕ್ಸೈಟೆಡ್. ಸೊ ಆ ಎಕ್ಸೈಟ್ಮೆಂಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ, ಕ್ಯೂರಿಯಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ವಿ ಹ್ಯಾವ್ ಲಿಟಲ್ ಲಕ್ಸುರೀಸ್. ಇದೇನು ಇನ್ಸಿಡೆಂಟ್ ಅಥವಾ ಯಾವ ಸಿಚುವೇಶನ್ ಅಂತ ಹೇಳ್ತಾ ಇಲ್ಲ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ, ಬಟ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಅ ರಿಲೀಫ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಬರ್ತಾ ಇರೋವಂಥದ್ದು. ಯಾರಾದರೂ ಏನಾದರೂ ಗಿಫ್ಟ್ ಕೊಡ್ಬೋದು, ಅಥವಾ ನೀವು ಅಂದ್ಕೊಳ್ತಾ ಇರೋವಂಥ ಪ್ರಾಬ್ಲಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನ ಎಲ್ಲಾದರೂ ವೆಕೇಷನಿಗೆ ಕರ್ಕೊಂಡು ಹೋಗ್ಬೋದು, ಆರ್ ಕೈಂಡ್ ಆಫ್ ಅ ಬ್ರೇಕ್, ಅಥವಾ ನೀವು ಫಂಡಿಂಗ್ ಬೇಕು ಅಂತಿದ್ರೆ ಜನರಸ್ ಆಗಿ ಯಾರೋ ನಿಮಗೆ ಸಪೋರ್ಟಿಗೆ ನಿಂತ್ಕೊಳ್ಬೋದು. ದೆರ್ ಇಸ್ ಸಮಥಿಂಗ್ ಗ್ರೂಪ್ ನಂಬರ್ 1, ಲೈಕ್ ಯೂನಿವರ್ಸ್ ಈ ಬ್ಲೆಸ್ಸಿಂಗ್ನ ನಿಮ್ಮ ಜೀವನಕ್ಕೆ ತರ್ತಾ ಇರುವಂಥದ್ದು. ವಿ ಹ್ಯಾವ್ ಲಿಟಲ್ ಲಕ್ಸುರೀಸ್. ಈ ಸಣ್ಣ ಸಣ್ಣ ವಿಚಾರಗಳು ನಮ್ಮ ದಿನದಲ್ಲಿ ಪ್ರತಿನಿತ್ಯ ಆ ಸಣ್ಣ ಸಣ್ಣ ಹ್ಯಾಪಿನೆಸ್ ನಿಮ್ಮ ಜೀವನದಲ್ಲಿ ಇಂಪ್ರೂವ್ ಆಗ್ತಾ ಇರೋ ಥರ ಇದೆ. ದಿ ಸ್ಮಾಲ್ ಪ್ಯಾಕೆಟ್ ಆಫ್ ಹ್ಯಾಪಿನೆಸ್, ಸ್ಮಾಲ್ ಪಾಕೆಟ್ ಆಫ್ ಜಾಯ್. ಓಕೆ, ಪ್ರತಿದಿನ 24/7 ಖುಷಿಯಾಗಿರೋದಲ್ಲ, ಯಾಕೆಂದರೆ ಆ ಮೀನಿಂಗ್ ಕಳ್ಕೊಂಡು ಬಿಡ್ತೀವಿ ನಾವು ವಾಟ್ ಇಟ್ ಮೀನ್ಸ್ ಅನ್ನೋದನ್ನು. ಬಟ್ ದೆರ್ ಇಸ್ ದಿಸ್ ಪಾಕೆಟ್ ಆಫ್ ಜಾಯ್ ನಿಮ್ಮ ಲೈಫಲ್ಲಿ, ಈ ಸ್ಪ್ರಿಂಕಲ್ ಆಫ್ ಜಾಯ್. ಓಕೆ, ಈ ಚೆರಿ ಸ್ಪ್ರಿಂಕಲ್ ಮಾಡ್ತೀವಲ್ಲ ಐಸ್ ಕ್ರೀಮ್ ಮೇಲೆ, ಆ ಥರ ದೆರ್ ವಿಲ್ ಬಿ ಲಾಟ್ ಆಫ್ ಸ್ಪ್ರಿಂಕಲ್ ಆಫ್ ಜಾಯ್ ನಿಮ್ಮ ಲೈಫಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗಾಡೆಸ್ ಎನರ್ಜಿ. ಎಕ್ಸಾಕ್ಟ್ಲಿ ಸ್ಟಾರ್ಟಿಂಗಿಂದನೂ ನಮಗೆ ಬರ್ತಾ ಇರೋದು ನಿಮ್ಮ ಅಟ್ರಾಕ್ಷನ್ ಇಂಪ್ರೂವ್ ಆಗ್ತಾ ಇರೋದು, ನಿಮ್ಮ ಎನರ್ಜಿ ಇಂಪ್ರೂವ್ ಆಗ್ತಾ ಇರೋದು. ಗಾಡೆಸ್ ಈಸ್ ಅಬೌಟ್ ಬ್ಯೂಟಿ, ಎಂಪವರ್ಮೆಂಟ್, ಇನ್ಸ್ಪಿರೇಷನ್, ಅಟ್ರಾಕ್ಷನ್ ಆ್ಯಂಡ್ ದಟ್ ಸ್ವೀಟ್ನೆಸ್, the power. So there is lot of improvement ನಿಮ್ಮ ಲೈಫಲ್ಲಿ ಗ್ರೂಪ್ ನಂಬರ್ 1. ಆಲ್ ರೈಟ್. ಸೊ ಅದು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು. ಈ ಬದಲಾವಣೆಗಳು ಬಂದು ನಿಮಗೆ ನೀವು ಅಂದ್ಕೊಂಡಿರೋವಂಥ ಅಚೀವ್ಮೆಂಟ್ನ ಮಾಡೋದಕ್ಕೆ ಈ ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಗ್ರೂಪ್ ನಂಬರ್ 1. ಆಲ್ ರೈಟ್. ಸೊ ಐ ಇನ್ವೈಟ್ ದಿಸ್ ಗಾಡೆಸ್ ಎನರ್ಜಿ, ಐ ಇನ್ವೈಟ್ ದ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್. ಐ ಆಮ್ ರೆಡಿ ಫಾರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್. ಐ ಲವ್ ಮೈ ಎನರ್ಜಿ ಈಸ್ ಇಂಪ್ರೂವಿಂಗ್. ಐ ಆಮ್ ಲವಿಂಗ್ ಮೈ ಲೈಫ್. ಸೊ ಏನೆಲ್ಲ ಅನ್ನಿಸ್ತಾ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನ್ಸ್ನ. ಸೊ ದಟ್ ಈಸ್ ಯುವರ್ ರೀಡಿಂಗ್. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಬಂದಿದೆ ಮಾಡಿ, ಮನಸ್ಸಿಗೆ ಏನಿರಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ದೆರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಗ್ರೂಪ್ ನಂಬರ್ 1, ಗೆಟ್ ಎಕ್ಸೈಟೆಡ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು, ಇದು ನಿಮ್ಮ ಇವತ್ತಿನ ರೀಡಿಂಗು. ಈ ಸಮಯದಲ್ಲಿ ಏನೆಲ್ಲ ಬದಲಾಗ್ತಾ ಇದೆ, ಯಾವ ರೀತಿ ಬದಲಾಗ್ತಾ ಇದೆ, ಹೇಗೆ ನಿಮಗೆ ಅದು ಉಪಯೋಗ ಆಗ್ತಾ ಇದೆ ಅಂತ ಹೇಳಿ. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬಂದಂಥ ಮೆಸೇಜು ಯು ಆರ್ ರೆಡಿ ಅಂತ ಹೇಳಿ. ಎರಡನೇ ಮೆಸೇಜು ನಿಮ್ಮ ಗ್ರೂಪ್ಗೆ ಬಂದಿದ್ದು ದ ವರ್ಸ್ಟ್ ಈಸ್ ಓವರ್ ಅಂತ ಹೇಳಿ. ಯು ಆರ್ ರೆಡಿ, ದ ವರ್ಸ್ಟ್ ಈಸ್ ಓವರ್ ಅಂತ ಹೇಳಿ. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಯಾಕೆಂದರೆ ಯು ಹ್ಯಾವ್ ಬೀನ್ ಈ ಟನಲಲ್ಲಿ ಅಥವಾ ಈ ಡಾರ್ಕ್ನೆಸ್ಸಲ್ಲಿ ಅಥವಾ ತುಂಬ ಲಾಂಗ್ ಟರ್ಮ್ ವೇಟಲ್ಲಿ ತುಂಬ ಪೇಷನ್ಸ್ ಆಗಿ ವೇಟ್ ಮಾಡ್ತಿರ್ಬೋದು ನಿಮ್ಮ ಜೀವನ ಚೇಂಜ್ ಆಗೋದಕ್ಕೆ. ಅಥವಾ ಇನ್ ಜನರಲ್ ಆಗಿ ಇಟ್ ಫೀಲ್ಸ್ ಲೈಕ್ ದ ಸ್ಲೋ ಎನರ್ಜಿ, ಅಥವಾ ನೀವು ಎಷ್ಟೊಂದು ಹಾರ್ಡ್ಶಿಪ್ಸ್ ನಿಮ್ಮ ಜೀವನದಲ್ಲಿ ನೀವು ಓವರ್ಕಮ್ ಮಾಡಬೇಕಾಗಿ ಬಂದಿರ್ಬೋದು. ದ ವರ್ಸ್ಟ್ ಈಸ್ ಓವರ್ ಅಂತ ಈಸ್ ವಾಟ್ ಐಮ್ ಹಿಯರಿಂಗ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ದ ವರ್ಸ್ಟ್ ಈಸ್ ಓವರ್ ಅಂತ ಅಂದರೆ ಏನೆಲ್ಲ ನೆಗೆಟಿವ್ ಆಗಿ ಅಥವಾ ಕೆಟ್ಟದಾಗಿ ಅಥವಾ ಆಪೋಸಿಟ್ ಆಗಿ ಆಗ್ಬೋದಿತ್ತು, ಅದು ಆಲ್ಮೋಸ್ಟ್ ಆಗಿದೆ. ಯು ಆರ್ ಆಲ್ಮೋಸ್ಟ್
ಔಟ್, ಯು ಆರ್ ಆಲ್ಮೋಸ್ಟ್ ರೆಡಿ ಅಂತ ಇರೋ ಥರ ಇದೆ ನಿಮ್ಮ ಎನರ್ಜಿ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಮಾತಾಡ್ತಾ ಇರೋವಂಥದ್ದು ಮೆಟಮಾರ್ಫೋಸಿಸ್. ಆ ಹೂವು ಅರಳಬೇಕಾದ್ರೆ ಲೈಕ್ ಇಟ್ ಈಸ್ ಅದು ಟೈಮ್ ತೊಗೊಳತ್ತೆ, ಬೇಕಾಗಿರುವಂಥ ನರ್ಚರಿಂಗ್ ತೊಗೊಳತ್ತೆ, ಬೇಕಾಗಿರುವಂಥ ಆ ಬೆಳಕನ್ನು ತೊಗೊಳತ್ತೆ, ನ್ಯೂಟ್ರಿಷನನ್ನು ತೊಗೊಳತ್ತೆ. ಸೊ ಯೂನಿವರ್ಸ್ ವಾಸ್ ಪ್ರಿಪೇರಿಂಗ್ ಯು, ನಿಮ್ಮನ್ನು ಪ್ರಿಪೇರ್ ಮಾಡ್ತಿತ್ತು, ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಿತ್ತು, ನಿಮ್ಮನ್ನು ಇಂಪ್ರೂವ್ ಮಾಡ್ತಿತ್ತು, ನಿಮ್ಮ ಗ್ರೋತ್ಗೆ ಸಪೋರ್ಟ್ ಮಾಡ್ತಿತ್ತು, ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ವರ್ತ್ ಏನು ಅಂತ ತಿಳಿಸ್ತಿತ್ತು. ಯು ಆರ್ ದಿಸ್ ಬ್ಯೂಟಿಫುಲ್ ಲೋಟಸ್ ಫ್ಲವರ್. ಈ ಲೋಟಸ್ ಫ್ಲವರ್ ಬಂದು ಈ ಕೆಸರು ಮಧ್ಯ ಇದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಅದ್ರ ಪಾಡ್ಗೆ ಅದು ಅರಳೋದನ್ನು ನಿಲ್ಲಿಸೋದಿಲ್ಲ, ಅದ್ರ ಬ್ಯೂಟಿನ ರೇಡಿಯೇಟ್ ಮಾಡೋದನ್ನು ನಿಲ್ಲಿಸೋದಿಲ್ಲ. ಅಯ್ಯೋ ಈ ಕೆಸರು ಮಧ್ಯ ನಾನು ಅರಳಿ ಏನು ಪ್ರಯೋಜನ ಅಂಥೇಳಿ ಅದು ಆಲೋಚನೆ ಮಾಡೋದಿಲ್ಲ. ಆ ಲೋಟಸ್ ಫ್ಲವರ್ ಇರೋದೇ ಬ್ಯೂಟಿಫುಲ್ ಆಗಿ, ಅದು ಕೆಸರು ಮಧ್ಯ ಇರಲಿ ಎಲ್ಲಾದರೂ ಇರಲಿ, ಅದ್ರ ಕೆಲಸ ಅರಳೋದು, ಅದ್ರ ಕೆಲಸ ಅದರ ಫ್ರೇಗ್ರೆನ್ಸ್ನ, ಅದ್ರ ಬ್ಯೂಟಿನ ಸ್ಪ್ರೆಡ್ ಮಾಡೋದು. ಸೊ ಈ ಒಂದು ಕೆಪಾಸಿಟಿನ ನಿಮ್ಮಲ್ಲಿ ಇಂಪ್ರೂವ್ ಮಾಡ್ತಿದ್ರು ಅಥವಾ ಇನ್ಕ್ರೀಸ್ ಮಾಡ್ತಿದ್ರು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಯೂನಿವರ್ಸು. ನೌ ಯು ಆರ್ ರೆಡಿ ಅಂತ ಹೇಳ್ತಾ ಇರೋದು. ಯು ಆರ್ ನೌ ರೆಡಿ. ನಿಮ್ಮನ್ನು ನೀವು ಹೊರಗಡೆ ಪ್ರಪಂಚಕ್ಕೆ ತೋರಿಸೋದಕ್ಕೆ, ಆ ಕತ್ಲಲ್ಲಿರೋಂಥ ಕೇವು, ಆ ಗುಹೆಯಿಂದ ಆಚೆ ಬರೋದಕ್ಕೆ, ಇದೆಲ್ಲ ಎಕ್ಸಾಂಪಲ್ ಮುಖಾಂತರ ಮಾತಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ನೀವು ಅದನ್ನು ನಿಮ್ಮ ಜೀವನಕ್ಕೆ ಯಾವ ರೀತಿ ಅನ್ವಯಿಸುತ್ತೆ ಅಂತ ಹೇಳಿ, ದಟ್ ಈಸ್ ಯೋರ್ ವರ್ಕ್. ನಿಮ್ಮ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಮೆಸೇಜಸ್ನ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಸಮಯದಲ್ಲಿ ಯು ಆರ್ ರೆಡಿ ಆ ಕೇವಿಂದ, ಕತ್ಲಿಂದ ಆಚೆ ಬರೋದಕ್ಕೆ, ಈ ಪ್ರಪಂಚಕ್ಕೆ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಕ್ಕೆ. ಎಸ್ಪೆಷಲಿ ನೀವು ನಿಮ್ಮದೇ ಆಗಿರುವಂಥ ಯಾವುದಾದ್ರೂ ಕ್ರಿಯೇಟಿವ್ ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದರೆ, ಬುಕ್ ಬರಿಬೇಕು ಅಥವಾ ಪೋಯಮ್ಸ್ ಬರಿಬೇಕು ಅಥವಾ ಏನಾದರೂ ಪಬ್ಲಿಷ್ ಮಾಡಬೇಕು ಅಥವಾ ಡಾನ್ಸು ಅಥವಾ ಹಾಡು ಇನ್ ಸಮ್ ವೇ ಅಥವಾ ಹೀಲಿಂಗು, ಐ ಡೋಂಟ್ ನೋ ನೀವು ಏನನ್ನು ಇಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಥವಾ ಏನನ್ನು ಇಷ್ಟು ದಿನ ಸೈಲೆಂಟಲ್ಲಿ ಯಾರಿಗೂ ಗೊತ್ತಿಲ್ದಿರ ನಿಮ್ಮಲ್ಲಿ ನೀವೇ ಡೆವಲಪ್ ಮಾಡ್ತಿದ್ರಿ, ಅಥವಾ ಯಾವುದನ್ನು ನೀವು ಪ್ರಪಂಚಕ್ಕೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ವಾಟ್ ಈಸ್ ದ್ಯಾಟ್ ಯು ಆರ್ ಸಪೋಸ್ ಟು ಕ್ರಿಯೇಟ್? ನೀವು ಏನನ್ನು ಕ್ರಿಯೇಟ್ ಮಾಡಬೇಕು ಈ ಭೂಮಿ ಮೇಲೆ, ಯು ಆರ್ ರೆಡಿ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ, ಪ್ರಪಂಚಕ್ಕೆ ಅದನ್ನು ಆಫರ್ ಮಾಡೋದಕ್ಕೆ, ಥ್ರೂ ಬಿಸ್ನೆಸ್, ಥ್ರೂ ಕ್ರಿಯೇಟಿವ್ ಪ್ರಾಜೆಕ್ಟ್, ಯುವರ್ ಆರ್ಟ್. ನಿಮ್ಮ ಆರ್ಟ್ ಏನು, ನಿಮ್ಮ ಕಲೆ ಏನು, ನಿಮ್ಮ ಕ್ರಾಫ್ಟ್ ಏನು, ನಿಮ್ಮ ಟ್ಯಾಲೆಂಟ್ಸ್ ಏನು, ನಿಮ್ಮ ಸ್ಕಿಲ್ಸ್ ಏನು, ಏನೇ ಇರಲಿ, ಅದು ಸ್ಪಿರಿಚುವಲ್ ಇರಲಿ, ನಾನ್ ಸ್ಪಿರಿಚುವಲ್ ಇರಲಿ, ಯು ಆರ್ ರೆಡಿ ಅದನ್ನು ಆಫರ್ ಮಾಡೋದಕ್ಕೆ, ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ, ನೀವು ಯಾರು ಅಂತ ಹೇಳಿ ಪ್ರಪಂಚಕ್ಕೆ ತೋರಿಸೋದಕ್ಕೆ. ಯಾಕೆಂದರೆ ಲೈಕ್ ಯು ಆರ್ ಲೈಕ್ ಲೋಟಸ್ ಫ್ಲವರ್. ಆ ಲೋಟಸ್ ಫ್ಲವರ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೋ, ಪ್ಯೂರ್ ಆಗಿರುತ್ತೋ, ಎಷ್ಟು ಬ್ರೈಟ್ ಆಗಿರುತ್ತೋ ಆ ರೀತಿ. ಸೊ ನಿಮ್ಮ ಉಡುಗೊರೆ ಈ ಭೂಮಿ ಕೊಟ್ಟಾಗ ಎಲ್ಲ ಕಡೆ ಲೋಟಸ್ ಫ್ಲವರೇ ಇರೋದಿಲ್ಲ, ಕೆಸರು ಇರುತ್ತೆ. ಬಟ್ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ದಿರ, ನೀವು ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿಕೊಂಡು, ವೆನ್ ಯು ಫೋಕಸ್ ನಿಮ್ಮ ಗೋಲ್ ಮೇಲೆ, ಹೊರಗಡೆ ಯಾರು ಏನೇ ಹೇಳಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ, ದಟ್ ಈಸ್ ವೆನ್ ಸಕ್ಸಸ್ ಇಸ್ ಪಾಸಿಬಲ್. ಸಕ್ಸಸ್ ನಿಮಗೆ ಪಾಸಿಬಲ್ ಆಗೋದಕ್ಕೆ ಸಾಧ್ಯ. ಸೊ ಫೈನಲಿ ಇಟ್ ಈಸ್ ಹ್ಯಾಪನಿಂಗ್, ಇಟ್ ಈಸ್ ರೆಡಿ. ಪ್ಲೀಸ್ ಡೂ ಇಟ್, ಪ್ಲೀಸ್ ಸ್ಟಾರ್ಟ್, ಪ್ಲೀಸ್ ಲೈಕ್ ಪ್ರೆಸೆಂಟ್ ಯುವರ್ ಸೆಲ್ಫ್. ಈ ಪ್ರಪಂಚಕ್ಕೆ ನೀವು ಯಾರು ಅಂತ ಹೇಳಿ, ಯು ಆರ್ ರೆಡಿ. ಸೊ ಅದು ನಿಮಗೆ ಬರ್ತಾ ಇರೋಂಥ ಮೊದಲನೇ ಮೆಸೇಜಸ್ಸು. ಗ್ರೂಪ್ ನಂಬರ್ 2. ಓಕೆ, ವಿ ಹ್ಯಾವ್ ಇಂಟ್ರೋಸ್ಪೆಕ್ಷನ್ ಆ್ಯಂಡ್ ದೆನ್ ವಿ ಹ್ಯಾವ್ ಪ್ರಿಪರೇಷನ್. ಆಬ್ಸಲ್ಯೂಟ್ಲಿ ಅದನ್ನೇ ಹೇಳಿದ್ದು. ಸೊ ನಿಮ್ಮನ್ನು ಪ್ರಿಪೇರ್ ಮಾಡ್ತಿತ್ತು ಯೂನಿವರ್ಸು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನೀವೇನನ್ನು ಕ್ರಿಯೇಟ್ ಮಾಡಬೇಕಿತ್ತೋ ಅದು ಬಂದು ಸ್ಟ್ರಾಂಗ್ ಆಗಿ ನಿಲ್ಲಬೇಕಂದ್ರೆ, ಅದ್ರ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕಂದ್ರೆ ನೀವು ಸ್ಟ್ರಾಂಗ್ ಆಗಿರಬೇಕು. ಫಸ್ಟು ನೀವೇನನ್ನು ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಈ ಜೀವನದಲ್ಲಿ, ಮೇ ಬಿ ಇಟ್ ಇಸ್ ಟು ಬಿಗ್, ದೊಡ್ಡ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಯು ಜಸ್ಟ್ ವಾಂಟ್ ಟು ಬಿ ಯೋರ್ ಸೆಲ್ಫ್, ನಿಮ್ಮ ಫ್ರೀಡಮ್ ಇರ್ಬೋದು, ನಿಮ್ಮ ಸೆಲ್ಫ್ ಎಕ್ಸ್ಪ್ರೆಷನ್ ಇರ್ಬೋದು. ಸೊ ನಿಮಗೆ ಬೇಕಾಗಿರೋ ಥರ ನೀವು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಂಡಾಗ ಎಲ್ಲರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಬಟ್ ನೀವು ಬೇರೆಯವ್ರು ಒಪ್ಕೊಳ್ಳಿಲ್ಲ ಅಂತ ಹೇಳಿ ನಿಮ್ಮನ್ನು ನೀವು, ನಿಮ್ಮ ಬೆಳಕನ್ನು ನೀವು ಆಫ್ ಮಾಡೋದಕ್ಕಾಗೋದಿಲ್ಲ, ಡಿಮ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಇವು ಮೇಲೆ ಬಂದಿರೋದು ಎಲ್ಲರ ಥರ ಇದ್ದು ಎಲ್ಲರ ಥರ ಜೀವನ ಮುಗಿಸೋದಕ್ಕಲ್ಲ, ನಾವು ನಾವಾಗಿರೋದಕ್ಕೆ, ನಮಗೆ ಖುಷಿ ಕೊಡೋ ಅಂಥದ್ದನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸೊ ಅದು ಸ್ಟ್ರಾಂಗ್ ಆಗಿರ್ಬೇಕಂತಂದರೆ ಯಾರು ಏನು ಹೇಳ್ತಾರೆ ನಾವು ತಲೆ ಕೆಡಿಸ್ಕೊಳ್ತೀರ, ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಹೋಗಬೇಕಂದ್ರೆ ನಮ್ಮ ಫೌಂಡೇಶನ್ ಫಸ್ಟು ಸ್ಟ್ರಾಂಗ್ ಆಗಿರಬೇಕು. ಸೊ ಯೂನಿವರ್ಸ್ ವಾಸ್ ಪ್ರಿಪೇರಿಂಗ್ ಯು, ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳ ಮುಖಾಂತರ, ನಿಮ್ಮ ಲೈಫಲ್ಲಿ ಬಂದಂಥ ಜನರ ಮುಖಾಂತರ ನಿಮ್ಮಲ್ಲಿ ಆ ಧೈರ್ಯನ, ಕಾನ್ಫಿಡೆಂಟನ್ನ ಇಂಪ್ರೂವ್ ಮಾಡ್ತಿದ್ರು ಅನ್ನೋ ಥರ ಇದೆ. ಬಟ್ ನೌ ಯು ಆರ್ ರೆಡಿ, ದ ವರ್ಸ್ಟ್ ಈಸ್ ಬಿಹೈಂಡ್ ಯು, ಆರ್ ದ ವರ್ಸ್ಟ್ ಈಸ್ ಓವರ್. ಓಕೆ, ಸೊ ಅದು
ಇಂಪಾರ್ಟೆಂಟಾಗಿ ಬರ್ತಾ ಇರೋವಂಥ ಮೆಸೇಜು ನಿಮಗೆ. ಆ್ಯಂಡ್ ಯೂನಿವರ್ಸು ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಸ್ಪೆಷಲಿ ಅಕ್ನಾಲೇಜ್ ಮಾಡ್ತಾ ಇರೋದು ನೀವು ಎಷ್ಟು ಬೆಳೆದಿದ್ದೀರಾ, ಎಷ್ಟು ಇಂಪ್ರೂವ್ ಆಗಿದ್ದೀರಾ. ನೀವು ಮೇ ಬಿ 3 ವರ್ಷದ ಮುಂಚೆ ಅಥವಾ 5 ವರ್ಷದ ಮುಂಚೆ ನೀವು ಯಾವ ರೀತಿ ಇದ್ರಿ, ಇವತ್ತು ಯಾವ ರೀತಿ ಇದ್ದೀರಾ, ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ನಿಮಗೆ ಗೊತ್ತಿರಬೇಕು ನಿಮ್ಮಲ್ಲಿ ಆಗಿರೋವಂಥ ಬದಲಾವಣೆಗಳು ಬಂದು ಇಟ್ ಈಸ್ ನಾಟ್ ಸಿಂಪಲ್, ಇಟ್ ವಾಸ್ ಹಾರ್ಡ್, ಇಟ್ ವಾಸ್ ಡಿಫಿಕಲ್ಟ್. ಬಟ್ ಅದು ಪ್ರತಿಯೊಂದೂ ನೀವು ಧೈರ್ಯವಾಗಿ ನಿಂತು ಫೇಸ್ ಮಾಡಿದ್ರಿ. ಅದರಿಂದ ಏನು ಕಲಿಯೋ ಅಂಥ ಪ್ರಯತ್ನ ಮಾಡಿದ್ರಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟನ್ನ ಅಳವಡಿಸ್ಕೊಳ್ತಾ ಇದ್ರಿ. ಸೊ ಅಳವಡಿಸ್ಕೊಳ್ಳೋ ಪ್ರಯತ್ನ ಇವತ್ತಿಗೂ ಮಾಡ್ತಾ ಇದ್ದೀರಾ. ಕೆಲವು ಸಲ ಫೇಲ್ ಆಗ್ಬೋದು, ಕೆಲವು ಸಲ ನೋವಾಗ್ಬೋದು, ಬಟ್ ಮತ್ತೆ ನೀವು ಅದರಿಂದ ಆಚೆ ಬರ್ತಾ ಇದ್ದೀರಾ, ಎದ್ದು ನಿಂತ್ಕೊಳ್ತಾ ಇದ್ದೀರಾ. you are a diamond, you are a shining star right now, okay? And also star energy ಬಂದು like you are supposed to shine. ನೀವು ಶೈನ್ ಮಾಡೋದಕ್ಕೆ ಅಂತ ಈ ಭೂಮಿ ಮೇಲೆ ಬಂದಿರೋದು. ಬೇರೆ ಸ್ಟಾರ್ ಎಷ್ಟರ ಮಟ್ಟಿಗೆ ಶೈನ್ ಆಗ್ತಾ ಇದೆ ಅಂತ ಕಂಪೇರ್ ಮಾಡೋದಕ್ಕಲ್ಲ. ಯು ಆರ್ ಸ್ಟಾರ್, ಯು ಆರ್ ಈಕ್ವಲ್ ಆರ್ ಮೋರ್ ದ್ಯಾನ್ ಅದರ್ಸ್. ಬೇರೆಯವ್ರಿಗಿಂತನೂ ಅಥವಾ ಬೇರೆಯವ್ರ ಸಮಾನಕ್ಕೆ ದೇರ್ ಇಸ್ ನೋ ಕಂಪ್ಯಾರಿಸನ್, ಬಟ್ ಯು ಆರ್ ಹಿಯರ್ ಟು ಶೈನ್. ನೀವು ಈ ಭೂಮಿ ಮೇಲೆ ಬಂದಿರೋದು ನಿಮ್ಮ ಸ್ಟಾರ್ ಕೆಪಾಸಿಟಿಯಲ್ಲಿ ನೀವು ಶೈನ್ ಆಗೋದಕ್ಕೆ. ಆ್ಯಂಡ್ ಆಲ್ಸೋ ಇದು ಬಂದು ಕೊಡ್ತಾ ಇರೋಂಥ ಎನರ್ಜಿ, ಸ್ಟಾರ್ ಎನರ್ಜಿ ಲೈಕ್ ಸ್ಟಾರ್ಡಮ್, ಮೂವಿ, ಥಿಯೇಟರ್, ಹಾಡು, ಆರ್ಟು, ಸೊ ಸಮ್ ಕೈಂಡ್ ಆಫ್ ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ಬಿಸ್ನೆಸ್ ಓನರ್ಸು, ವುಮೆನ್ ಆಂಟ್ರಪ್ರನೋರ್ಸು ಆರ್ ಆಂಟ್ರಪ್ರನರ್ ಇನ್ ಜನರಲ್ ಆಗಿ ನಿಮ್ಮದೇ ಆದಂಥ ಪ್ರಾಡಕ್ಟು, ನಿಮ್ಮದೇ ಆದಂಥ ಟ್ಯಾಲೆಂಟು, ಲೈಕ್ ಸ್ಪಿರಿಚುಯಾಲಿಟಿನಲ್ಲಿದ್ದರೆ ನಿಮ್ಮದೇ ಆದಂಥ ಹೀಲಿಂಗ್ ಸೆಂಟರ್ ಇರ್ಬೋದು ಅಥವಾ ಕೌನ್ಸ್ಲಿಂಗ್ ಸೆಂಟರ್ ಇರ್ಬೋದು. ದೆರ್ ಇಸ್ ಸಮಥಿಂಗ್ ನೀವು ನಿಮ್ಮ ಬೆಳಕನ್ನು ಬೇರೆಯವ್ರಿಗೆ ದಾರಿ ತೋರಿಸೋದಕ್ಕೆ ನಿಮ್ಮ ಬೆಳಕನ್ನು ಹಂಚ್ತಾ ಇರೋ ಥರ ಇದೆ. ಅಥವಾ ಬೇರೆಯವ್ರಿಗೆ ಖುಷಿ ಕೊಡೋದಕ್ಕೆ ನಿಮ್ಮ ಬೆಳಕನ್ನು ಧೈರ್ಯವಾಗಿ ಆ ಸ್ಟೇಜ್ ಮೇಲೆ ನಿಂತು ತೋರಿಸ್ತಾ ಇರೋ ಥರ ಇದೆ. ಬಟ್ ಇನ್ ಸಮ್ ಕೆಪಾಸಿಟಿ ಯು ಆರ್ ಅ ಸ್ಟಾರ್, ಗ್ರೂಪ್ ನಂಬರ್ 1. ನೀವು ಎಲ್ಲರ ಥರ ಅಲ್ಲ, ಯು ಆರ್ ಯೂನಿಕ್, ಯು ಆರ್ ಡಿಫ್ರೆಂಟ್ ಆ್ಯಂಡ್ ಯು ಆರ್ ರೆಡಿ, ಓಕೆ? ಸೊ ಅದು ಇಂಪಾರ್ಟೆಂಟಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರುವಂಥದ್ದು. ನಿಮ್ಮಲ್ಲಿ ಈಗ ಆಗ್ತಾ ಇರುವಂಥ ಬದಲಾವಣೆಗಳು, ಯು ಆರ್ ರೆಡಿ ಈ ಬೆಳಕನ್ನು ಹಂಚೋದಕ್ಕೆ, ನಿಮ್ಮ ಟ್ಯಾಲೆಂಟನ್ನು ಹಂಚೋದಕ್ಕೆ ಬೇಕಾಗಿರೋಂಥ ಪ್ರಿಪರೇಷನನ್ನು ನಿಮಗೆ ಆಲ್ರೆಡಿ ಮಾಡಾಗಿದೆ ಯೂನಿವರ್ಸು, ಅಥವಾ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಸಪೋರ್ಟಲ್ಲಿ ನಿಂತಿದ್ದಾರೆ ಆಲ್ರೆಡಿ. ಸೊ ಇಟ್ ಇಸ್ ಟೈಮ್ ನೀವು ಮತ್ತೆ ಎದ್ದು ನಿಂತ್ಕೊಂಡು ಟು ಸ್ಟಾರ್ಟ್ ನ್ಯೂ. ವಿ ಹ್ಯಾವ್ ಏಸ್ ಆಫ್ ಪೆಂಟಿಕಲ್ಸ್. ಅಗೇನ್ ಈ ಕಾರ್ಡ್ನ ನೋಡ್ತಾ ಇದ್ದರೆ ಆಫರ್ ಮಾಡ್ತಾ ಇರುವಂಥದ್ದು, ನೀವು ಪ್ರಪಂಚಕ್ಕೆ ನಿಮ್ಮ ಬೆಳಕನ್ನು, ನಿಮ್ಮ ಟ್ಯಾಲೆಂಟನ್ನ ಆಫರಿಂಗ್ ಆಗಿ ಕೊಡ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಈಗ ಆಗ್ತಾ ಇರುವಂಥ ಬದಲಾವಣೆಗಳು ನಿಮಗೆ ಬೇಕಾಗಿರುವಂಥ ಕಾನ್ಫಿಡೆನ್ಸ್ನ ತರ್ತಾ ಇದೆ. ಈ ಪ್ರಾಜೆಕ್ಟನ್ನು ಫಾಲೋ ಮಾಡೋದಕ್ಕೆ ಅಥವಾ ಲಾಂಚ್ ಮಾಡೋದಕ್ಕೆ ಅಥವಾ ಹೊಸದನ್ನು ಶುರು ಮಾಡೋದಕ್ಕೆ ಅಥವಾ ಹೊಸದನ್ನು ಕಲಿಯೋದಕ್ಕೆ, ನಿಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ಬದಲಾವಣೆಗಳನ್ನ ತರೋದಕ್ಕೆ, ಆ್ಯಂಡ್ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಹೊರಗಡೆ ಜನರ ಕ್ರಿಟಿಸಿಸಮ್ ಇರ್ಬೋದು, ಕಮೆಂಟ್ರಿ ಇರ್ಬೋದು, ಅವ್ರ ಒಪಿನಿಯನ್ಗಳಿರ್ಬೋದು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದಿರ ನೀವು ಹೇಗೆ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ಕೊಳ್ತಾ ಹೇಗೆ ನೀವು ಮುಂದೆ ಹೋಗೋದು ಅನ್ನೋದನ್ನು ಕಲಿಯೋದಕ್ಕೆ ಬೇಕಾಗಿರುವಂಥ ಎಕ್ಸ್ಪೀರಿಯನ್ಸಸ್ಗಳನ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ನಿಮ್ಮ ಯೂನಿವರ್ಸ್ ಬಂದು ನಿಮಗೆ ಇಷ್ಟು ದಿನ ಹೇಳ್ಕೊಟ್ಟಿದ್ದು ಯಾವ ರೀತಿ ಯು ಕ್ಯಾನ್ ಬಿ ಅ ಲೋಟಸ್, ಆ ಕೆಸರು ಮಧ್ಯ ನೀವು ಲೋಟಸ್ ಆಗಿ ಬದುಕೋದು ಇಟ್ ಇಸ್ ಟೋಟಲಿ ಪಾಸಿಬಲ್ ಅಂತ ಹೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದ ಥರ ಇದೆ. ಆ್ಯಂಡ್ ಆಲ್ಸೋ 6 ಆಫ್ ಸೋರ್ಡ್ಸ್, ಯು ಆರ್ ಗೋಯಿಂಗ್ ಸಮ್ವೇರ್. ಗ್ರೂಪ್ ನಂಬರ್ 2, ಲೈಕ್ ನೀವು ಈಗಿರುವಂತಹ ಸಿಚುವೇಷನಿಂದ ನೆಕ್ಸ್ಟ್ ಸಿಚುವೇಷನ್ಗೆ ಹೋಗ್ತಾ ಇರೋ ಥರ ಇದೆ. ಲೈಕ್ ನೀವು ಪ್ಲ್ಯಾನಿಂಗ್ ಸ್ಟೇಜಲ್ಲಿದ್ದರೆ ನೆಕ್ಸ್ಟು ಎಕ್ಸಿಕ್ಯೂಷನ್ ಸ್ಟೇಜಲ್ಲಿ ಹೋಗ್ತಾ ಇದ್ದೀರಾ, ಅಂದರೆ ಆ್ಯಕ್ಷನ್ ತೊಗೊಳ್ಳೋ ಸ್ಟೇಜಲ್ಲಿ ಹೋಗ್ತಾ ಇದ್ದೀರಾ. ಆಲ್ರೆಡಿ ಆ್ಯಕ್ಷನ್ಸ್ ತೊಗೊಳ್ತಿದ್ರೆ ಅದನ್ನು ಮಾರ್ಕೆಟಿಂಗ್ ಸ್ಟೇಜಿಗೆ ತೊಗೊಂಡು ಹೋಗ್ತಾ ಇದ್ದೀರಾ. ಆಲ್ರೆಡಿ ಮಾರ್ಕೆಟ್ ಮಾಡ್ತಿದ್ದೀರಾ ಅಂದರೆ ಇನ್ನೂ ಎಕ್ಸ್ಪ್ಯಾನ್ಷನ್ ಸ್ಟೇಜಿಗೆ ಹೋಗ್ತಾ ಇದ್ದೀರಾ. ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂದರೆ ನೆಕ್ಸ್ಟ್ ಬ್ರ್ಯಾಂಚಿಂಗ್ ಸ್ಟೇಜಿಗೆ ಹೋಗ್ತಾ ಇದ್ದೀರಾ. ಸೊ ದಿಸ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ನೀವು ಯಾವುದೇ ಸ್ಟೇಜಲ್ಲಿದ್ದರೂ ಅದರಿಂದ ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಸ್ಟೆಪ್ಗೆ, ನೆಕ್ಸ್ಟ್ ಸ್ಟೇಜ್ಗೆ ಮೂವ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಯು ಆರ್ ಮೂವಿಂಗ್ ಫಾಸ್ಟ್, ಬೇಗನೆ ಮೂವ್ ಆಗ್ತಾ ಇರೋ ಥರ ಇದೆ. ಮೇ ಬಿ 6 weeks ಆರ್ 6 months ಅಲ್ಲಿ ಯು ಮೇ ಲಾಂಚ್ ದಿಸ್. 6 weeks, 6 months
ಐ ಡೋಂಟ್ ನೋ, ದಟ್ ಈಸ್ ವೆರಿ ಪ್ರಾಮಿನೆಂಟ್ ನಿಮ್ಮ ಗ್ರೂಪಲ್ಲಿ ತೋರಿಸ್ತಾ ಇರೋವಂಥದ್ದು. ಆ್ಯಂಡ್ ನಿಮಗೆ ಬೇಕಾಗಿರೋ ಸಪೋರ್ಟನ್ನು ಕೂಡ ಯೂನಿವರ್ಸು ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತರ್ತಾ ಇರೋ ಥರ ಇದೆ. ಯು ಆರ್ ರೆಡಿ. ಓಕೆ, ಎಂಟೈರ್ ರೀಡಿಂಗಲ್ಲಿ ನನಗೆ ಕೇಳಿಸ್ತಾ ಇರೋದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಯು ಆರ್ ರೆಡಿ ಅಂತ ಹೇಳಿ. ಆ್ಯಕ್ಚುಲಿ ಆಲ್ಸೋ ದರ್ ಇಸ್ ಲಾಡ್ ಆಫ್ ಡೌಟ್. ಯು ಆರ್ ರೆಡಿ ಅಂತ ನಾವು ಎಷ್ಟೇ ಸಾವಿರ ಸಲ ಹೇಳಿದ್ರು ಐ ಕ್ಯಾನ್ ಫೀಲ್ ನಿಮಗೆ ಇರೋವಂಥ ಡೌಟ್ಸು, ನಿಮಗೆ ಇರೋವಂಥ ಕನ್ಫ್ಯೂಷನ್ಸು. ಸೊ ಹಾಗಾಗಿ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು, ಈ ಕನ್ಫ್ಯೂಷನು ಯಾವಾಗಲೂ ಇರುತ್ತೆ. ಯಾವಾಗಲೂ ನಾವು 100% ರೆಡಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಅದನ್ನು ನಂಬೋದಿಲ್ಲ, ಯಾಕೆಂದರೆ ನಂಬೋ ಸ್ಟೇಜಲ್ಲಿಲ್ಲ, ಯಾಕೆಂದರೆ ಮುಂಚೆ ನಾವು ಯಾವತ್ತೂ ಮಾಡಿಲ್ಲ, ಅಥವಾ ಈ ರೀತಿ ರಿಸ್ಕ್ ತೊಗೊಂಡಿಲ್ಲ, ಅಥವಾ ನಾವಿರೋ ಕಂಫರ್ಟ್ ಝೋನ್ನಿಂದ ಆಚೆ ಹೋಗಿಲ್ಲ. ಸೊ ವಿ ವಿಲ್ ನೆವರ್ ಬಿ ರೆಡಿ ನಮ್ಮ ಪ್ರಕಾರ, ನಮ್ಮ ಮೈಂಡ್ ಪ್ರಕಾರ. ಬಟ್ ರೆಡಿ, ಎಷ್ಟರ ಮಟ್ಟಿಗೆ ರೆಡಿ ಇದ್ದೀವಿ ಅಷ್ಟನ್ನೇ ಇಟ್ಕೊಂಡು ಕ್ಯಾನ್ ವಿ ಮೂವ್ ಫಾರ್ವರ್ಡ್, ಕ್ಯಾನ್ ವಿ ಎಕ್ಸ್ಪ್ಯಾಂಡ್, ಕ್ಯಾನ್ ವಿ ಗ್ರೋ, ಕ್ಯಾನ್ ವಿ ಟ್ರೈ, ಕ್ಯಾನ್ ವಿ ಅಟ್ಲೀಸ್ಟ್ ಟ್ರೈ. ಸೊ ಅದು ಯೂನಿವರ್ಸು ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಪ್ಲ್ಯಾನಿಂಗ್ ಮಾಡಿದ್ದು ಸಾಕು, ಅಥವಾ ಆಲೋಚನೆ ಮಾಡಿದ್ದು ಸಾಕು, ಅದ್ರ ಬಗ್ಗೆ ಲೈಕ್ ಇಟ್ಸ್ ಎನಫ್, ಯು ಆರ್ ರೆಡಿ. ಓಕೆ, ಸೊ ಅದು ಇಂಪಾರ್ಟೆಂಟಾಗಿ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ನಿಮ್ಮಲ್ಲಿ ಆಗ್ತಾ ಇರೋವಂಥ ಈ ಸದ್ಯದ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ ಬೇಕಾಗಿರುವಂಥ ಸಪೋರ್ಟನ್ನ ತರ್ತಾ ಇರೋದು ಗ್ರೂಪ್ ನಂಬರ್ 2. ಐ ಮೀನ್ ಎಷ್ಟೊಂದು ಕಾರ್ಡ್ ಬೀಳ್ತಾ ಇದೆ, ಐ ಆಮ್ ಶಫ್ಲಿಂಗ್ ಅಷ್ಟೊತ್ತಿಂದ. ಸೊ ಎಷ್ಟೊಂದು ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು. ಮೇ ಬಿ ನಿಮ್ಮ ಮೈಂಡ್ ಬಂದು ನಿಮ್ಮನ್ನ ಟ್ರಿಕ್ ಮಾಡ್ತಾ ಇರ್ಬೋದು, ಯು ಆರ್ ನಾಟ್ ರೆಡಿ ಅಂತ ಹೇಳಿ, ಅಥವಾ ನನ್ನ ಜೀವನ ಹೀಗೆ ಇರುತ್ತೆ, ಯಾವತ್ತಿಗೂ ಏನು ಬದಲಾಗೋದಿಲ್ಲ ಅಂತ ಹೇಳಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ಈ ರೀಡಿಂಗ್ ಮುಖಾಂತರ ಹೇಳ್ತಾ ಇರೋದು, ನೋ, ದಟ್ ಈಸ್ ನಾಟ್ ಟ್ರೂ. ಅದು ನಿಜ ಅಲ್ಲ. ಯಾವುದು ನಿಮ್ಮದು, ಯಾವುದು ನಿಮಗೆ ದಕ್ಕಬೇಕು, ಯಾವುದು ನೀವು ಕ್ರಿಯೇಟ್ ಮಾಡಬೇಕು ಅಂತ ಬಂದಿದ್ದೀರಾ, ಯಾವ ರೀತಿ ಜೀವನನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಬಂದಿದ್ದೀರಾ, ಅದು ಆಗೇ ಆಗತ್ತೆ. ಯಾರು ಏನೇ ಅಂದರು, ಯಾರೇ ಏನೇ ತಡೆಯೋ ಪ್ರಯತ್ನ ಪಟ್ರು, ಬಟ್ ನೀವು ಮಾಡಬೇಕಾಗಿರೋ ಧೈರ್ಯ, ನೀವು ಮಾಡಬೇಕಾಗಿರೋ ಕೆಲಸ ನೀವು ಮಾಡಬೇಕಾಗಿರುತ್ತೆ ನಿಮ್ಮ ಕಡೆಯಿಂದ. ಬಿಕಾಸ್ ವಿತ್ ಕಿಂಗ್ ಆಫ್ ಪೆಂಟಕಲ್ಸ್ ಗ್ರೂಪ್ ನಂಬರ್ 2, ನೀವಿಲ್ಲಿ ಈ ಭೂಮಿ ಮೇಲೆ ಈ ಲೈಫ್ ಟೈಮಲ್ಲಿ ಏನೋ ಒಂದನ್ನು ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀರಾ. ಅದ್ರ ಮುಖಾಂತರ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಕ್ಕೆ ಬಂದಿದ್ದೀರಾ, ನಿಮ್ಮ ಫ್ರೀಡಮ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಬೆಳಕನ್ನು, ನಿಮ್ಮ ಟ್ಯಾಲೆಂಟ್ಸ್ನ ಹಂಚೋದಕ್ಕೆ ಬಂದಿದ್ದೀರಾ. ಅದನ್ನು ನೀವು ಮಾಡೇ ಮಾಡ್ತೀರಾ. ನೀವು ಇವತ್ತು ಒಪ್ಕೊಳ್ಳಿ, ಈ 6 ತಿಂಗಳಾದಮೇಲೆ ಒಪ್ಕೊಳ್ಳಿ, 6 ವರ್ಷ ಆದಮೇಲೆ ಒಪ್ಕೊಳ್ಳಿ, ಇದನ್ನು ಮಾಡ್ದಿರಾ ಯು ವಿಲ್ ನಾಟ್ ಲೀವ್. ಓಕೆ, ನಿಮ್ಮ ಸೋಲ್ ಬಂದು ಅಷ್ಟು ಡಿಟರ್ಮೈಂಡ್ ಆಗಿದೆ. ಸೊ ಯು ಆರ್ ಆ್ಯಕ್ಚುಲಿ ರೆಡಿ. ನೀವಿನ್ನೂ ಡೌಟ್ ಮಾಡ್ತಾ ಅಥವಾ ನಾವು ಡಿಲೇ ಮಾಡ್ತಾ ಹೋಗ್ಬೋದು, ಬಟ್ ಏನು ಅಂದ್ಕೊಂಡು ಬಂದಿದ್ದೀವಿ ಅದನ್ನು ನಾವು ಮಾಡೇ ಮಾಡ್ತೀವಿ. ಆ ನಂಬಿಕೆ ಇಟ್ಕೊಂಡು ಲೈಕ್ ಜಸ್ಟ್ ಟ್ರೈ. ಓಕೆ, ಯಾಕೆಂದರೆ ಐ ಆಮ್ ಗೆಟಿಂಗ್ ವೆರಿ ಕ್ರಿಯೇಟಿವ್ ಆಂಟ್ರಪ್ರನರ್ ವೈಬ್ಸ್. ಲೈಕ್ ನಮ್ಮದೇ ಆದಂತಹ ಕೆಲಸ, ಬಿಸ್ನೆಸ್, ಅಥವಾ ವಿ ಆರ್ ಶೋಕೇಸಿಂಗ್ ಸಮಥಿಂಗ್. ನಮ್ಮ ಟ್ಯಾಲೆಂಟ್ನ ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಲೈಕ್ ಸಮಥಿಂಗ್ ಆನ್ಲೈನ್ ಪ್ರೆಸೆನ್ಸ್. ನಿಮ್ಮ ಪ್ರೆಸೆನ್ಸ್ನ ಬಂದು ಜನರು ನೋಡ್ತಾರೆ ಅಥವಾ ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವ್ರಿಗೆ ಆನ್ಲೈನ್ ಪ್ರೆಸೆನ್ಸು, ಕೆಲವ್ರಿಗೆ ಆ್ಯಕ್ಚುಲಿ ಫಿಸಿಕಲ್ ಆಫೀಸ್. ಯು ಹ್ಯಾವ್ ಯುವರ್ ಓನ್ ಪ್ಲೇಸ್ ನಿಮ್ಮ ಟ್ಯಾಲೆಂಟ್ಸ್ನ ಶೋಕೇಸ್ ಮಾಡೋದಕ್ಕೆ, ಅಥವಾ ನಿಮ್ಮ ಪ್ಯಾಷನನ್ನು ಶೋಕೇಸ್ ಮಾಡೋದಕ್ಕೆ. ಇನ್ ಕೇಸ್ ಇದು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ, ಯು ಹ್ಯಾವ್ ನೋ ಬಿಸ್ನೆಸ್ ಪ್ಲ್ಯಾನ್ಸ್, ಅಥವಾ ಯು ಡೋಂಟ್ ಹ್ಯಾವ್ ಎನಿ ಸಚ್ ಕ್ರಿಯೇಟಿವ್ ವರ್ಕ್ ಅಂತ ಅಂದರೆ, ಈ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ಫ್ರೀಡಮನ್ನು ನೀವು ಕ್ಲೇಮ್ ಮಾಡೋದಕ್ಕೆ, ನೀವು ಯಾರು ಅನ್ನೋದನ್ನು ಬ್ರೈಟಾಗಿ, ಬೋಲ್ಡಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯು ಆರ್ ರೆಡಿ ಅಂತ ಹೇಳ್ತಾ ಇರೋದು. ಇಷ್ಟು ದಿನ ಯಾರು ಏನಂದರು, ಯಾವ ರೀತಿ ಇರಬೇಕು, ಈ ರೀತಿ ಇರಬೇಕು, ಇಲ್ಲೇ ಹೋಗಬೇಕು, ಹೀಗೆ ಮಾಡಬೇಕು. ಸೊ ಬಟ್ ಯು ಆರ್ ರೆಡಿ ರೈಟ್ ನಾವು ಆ ಚೈನನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ, ಟು ಬಿ ಯುವರ್ ಓನ್ ಲೈಟ್, ಟು ಬಿ ಯುವರ್ ಓನ್ ಟೀಚರ್, ಟು ಬಿ ಯುವರ್ ಓನ್ ಫ್ರೆಂಡ್, ಟು ಬಿ ದ ಹೀಲರ್, ಟು ಬಿ ದ ಆಂಟ್ರಪ್ರನರ್. ನೀವು ಏನೇ ಮಾಡಬೇಕಂತ ಅಂದ್ಕೊಳ್ತಾ ಇದ್ರು, ಇವತ್ತಿನ ರೀಡಿಂಗಲ್ಲಿ ಅಂಡರ್ಲೈನ್ಡ್ ಆಗಿ ಬೋಲ್ಡ್ ಲೆಟರ್ಸಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು, ಯು ಆರ್ ರೆಡಿ. ಓಕೆ, ಆ 100% ಫೀಲಿಂಗಿಗೆ ನೀವು ವೇಟ್ ಮಾಡಿದ್ರೆ ಅದು ಯು ವಿಲ್ ನೆವರ್ ಗೆಟ್ ದ್ಯಾಟ್. ಯಾಕೆಂದರೆ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಭಯದಿಂದ ನಮ್ಮನ್ನು ನಾವು ಯಾವಾಗಲೂ ತಡಿತಾ ಇರ್ತೀವಿ. ಬಟ್ ಲೈಕ್
ಜಸ್ಟ್ ಡೂ ಇಟ್, ಎಕ್ಸ್ಪ್ಲೋರ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಂಜಾಯ್. ರೈಟ್. ಸೊ ನಿಮ್ಮ ಜೀವನದಲ್ಲಿ ಈಗ ಸದ್ಯದಲ್ಲಿ ಆಗ್ತಾ ಇರೋಂಥ ಬದಲಾವಣೆಗಳು ನಿಮ್ಮ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡ್ತಾ ಇರೋದು, ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋದು, ನಿಮ್ಮದೇ ಆದಂತಹ ಜೀವನನ ನೀವು ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮ ಫ್ರೀಡಮ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸ್ಟ್ರೆಂತ್ನ, ಸಪೋರ್ಟನ್ನು ನಿಮ್ಮ ಜೀವನಕ್ಕೆ ತರ್ತಾ ಇರೋವಂಥದ್ದು. ಮತ್ತು ನೆಕ್ಸ್ಟ್ ಸ್ಟೆಪ್ಗೆ, ಅಪ್ಗ್ರೇಡೆಡ್ಗೆ ಅಥವಾ ನೆಕ್ಸ್ಟ್ ಚಾಪ್ಟರ್ಗೆ, ನೆಕ್ಸ್ಟ್ ಪೊಸಿಷನ್ಗೆ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋವಂಥದ್ದು. ಯು ಆರ್ ಅಂಡರ್ ಪ್ರಿಪರೇಷನ್, ಗ್ರೂಪ್ ನಂಬರ್ 2. ಇಷ್ಟು ಕಾಲ ಯು ಆರ್ ಅಂಡರ್ ಪ್ರಿಪರೇಷನ್ ಬಟ್ ಯು ಆರ್ ರೆಡಿ ನೌ. ಓಕೆ, ಯು ಆರ್ ರೆಡಿ ನೌ. ಬಟ್ ನೀವು ಟೈಮ್ ತೊಗೊಂಡು ಇನ್ನೂ ನೀವು ಡಿಲೇ ಮಾಡಿದರೆ ಇಟ್ ಈಸ್ ಟೋಟಲಿ ಯುವರ್ ಡೆಸಿಷನ್. ಬಟ್ ವೆನೆವರ್ ಯು ಆರ್ ರೆಡಿ, ವೆನೆವರ್ ಯು ಫೀಲ್ ಇಟ್ ಇಸ್ ಟೈಮ್, ಅಷ್ಟೊಂದು ಆಲೋಚನೆ ಮಾಡಬೇಡಿ. ಜೀವನದಲ್ಲಿ ಅಷ್ಟು ಆಲೋಚನೆ ಮಾಡೋಷ್ಟು ಟೈಮ್ ನಮಗೆ ಇರೋದಿಲ್ಲ. ಲೈಕ್ ಆಲ್ರೆಡಿ ಜುಲೈ 2024 ಸೊ ಯಾ, ಜಸ್ಟ್ ಡೂ ಇಟ್. ಗ್ರೂಪ್ ನಂಬರ್ 2, ಎಂಜಾಯ್ ಯುವರ್ ಲೈಫ್ ಆ್ಯಂಡ್ ನಿಮ್ಮ ಕ್ರಿಯೇಷನ್ಗೆ ಜಾಗ ಮಾಡಿಕೊಡಿ, ನಿಮ್ಮ ಫ್ರೀಡಮ್ಗೆ ಜಾಗ ಮಾಡಿಕೊಡಿ ನಿಮ್ಮ ಲೈಫಲ್ಲಿ. ಯು ಆರ್ ವಂಡರ್ಫುಲ್, ಯು ಆರ್ ಅ ಶೈನಿಂಗ್ ಸ್ಟಾರ್. ಅದನ್ನು ನಂಬಿಕೆ ಇಟ್ಕೊಳ್ಳಿ. ಬಿಲೀವ್ ದಟ್ ಯು ಆರ್ ಅ ಶೈನಿಂಗ್ ಸ್ಟಾರ್. ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಅ ಶೈನಿಂಗ್ ಸ್ಟಾರ್, ಐ ಕ್ಲೇಮ್ ಮೈ ಫ್ರೀಡಮ್ ಅಂತ ಹೇಳಿ. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.